ಬಿಜೆಪಿ ಸರ್ಕಾರ ಅವ್ರದ್ದು ಬೇಟಿ ಪಡಾವ್ ಮತ್ತು ಬೇಟಿ ಬಚಾವ್ ಇದೇನು ನಾರ ಐತಿ ಅದು ಸುಳ್ಳು ಅಂತೇಳಿ ಪ್ರೂಫ್ ಮಾಡ್ತಾ ಇದ್ದಾರೆ ಅವ್ರು. ಯಾಕಂದ್ರೆ ಪ್ರತಿ ಸರ್ದೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕಿ ಕಿತ್ತೂರು ರಾಣಿ ಚೆನ್ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗ ಶಾಸಕರ ಅದಾರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದ ಮಿನಿಸ್ಟರ್ ಅದಾರು. ಈಗ ಅವ್ರ ಬಗ್ಗೆ ಅವ್ರು ಪ್ರತಿ ಸರ್ದೆ ಅವಾಚ ಶಬ್ದದಿಂದ ಅವ್ರದ್ದು ಅಪಮಾನ ಮಾಡ್ತಾರಂದ್ರೆ ನಾವು ಸಾಮಾನ್ಯ ಮಹಿಳೆಯರು ಅವ್ರಿಗೆ ಏನೂ ಇಲ್ಲ. ಅದಕ್ಕೆ ಅವ್ರು ಏನು ಅದನ್ನ ಆ ಪದದಿಂದ ಅವ್ರು ರಾಜೀನಾಮೆ ಕೊಡಬೇಕು. ಕೇಂದ್ರ ಸರ್ಕಾರಕ್ಕೆ ಒಂದೊಂದು ವಿನಂತಿ ಇದೆ, ನಮ್ಮ ಮಹಿಳಾ ಕಡೆಯಿಂದ ಎಲ್ಲ ನಮ್ಮ ಲೇಡೀಸ್ ಟೀಮ್ ಕಡೆಯಿಂದ ಅವ್ರ ವಿನಂತಿ ಇದೆ. ಬಿಜೆಪಿ ಸರ್ಕಾರ ಅವ್ರದ್ದು ಬೇಟಿ ಪಡಾವ್ ಮತ್ತು ಬೇಟಿ ಬಚಾವ್ ಇದೇನು ನಾರ ಐತಿ ಅದು ಸುಳ್ಳು ಅಂತೇಳಿ ಪ್ರೂಫ್ ಮಾಡ್ತಾ ಇದ್ದಾರೆ ಅವ್ರು. ಯಾಕಂದ್ರೆ ಪ್ರತಿ ಸರ್ದೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕಿ ಕಿತ್ತೂರು ರಾಣಿ ಚೆನ್ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗ ಶಾಸಕರ ಅದಾರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದ ಮಿನಿಸ್ಟರ್ ಅದಾರು. ಈಗ ಅವ್ರ ಬಗ್ಗೆ ಅವ್ರು ಪ್ರತಿ ಸರ್ದೆ ಅವಾಚ ಶಬ್ದದಿಂದ ಅವ್ರದ್ದು ಅಪಮಾನ ಮಾಡ್ತಾರಂದ್ರೆ ನಾವು ಸಾಮಾನ್ಯ ಮಹಿಳೆಯರು ಅವ್ರಿಗೆ ಏನೂ ಇಲ್ಲ. ಅದಕ್ಕೆ ಅವ್ರು ಏನು ಅದನ್ನ ಆ ಪದದಿಂದ ಅವ್ರು ರಾಜೀನಾಮೆ ಕೊಡಬೇಕು. ಕೇಂದ್ರ ಸರ್ಕಾರಕ್ಕೆ ಒಂದೊಂದು ವಿನಂತಿ ಇದೆ, ನಮ್ಮ ಮಹಿಳಾ ಕಡೆಯಿಂದ ಎಲ್ಲ ನಮ್ಮ ಲೇಡೀಸ್ ಟೀಮ್ ಕಡೆಯಿಂದ ಅವ್ರ ವಿನಂತಿ ಇದೆ. ಬಿಜೆಪಿ ಸರ್ಕಾರ ಅವ್ರದ್ದು ಬೇಟಿ ಪಡಾವ್ ಮತ್ತು ಬೇಟಿ ಬಚಾವ್ ಇದೇನು ನಾರ ಐತಿ ಅದು ಸುಳ್ಳು ಅಂತೇಳಿ ಪ್ರೂಫ್ ಮಾಡ್ತಾ ಇದ್ದಾರೆ ಅವ್ರು. ಯಾಕಂದ್ರೆ ಪ್ರತಿ ಸರ್ದೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕಿ ಕಿತ್ತೂರು ರಾಣಿ ಚೆನ್ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗ ಶಾಸಕರ ಅದಾರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದ ಮಿನಿಸ್ಟರ್ ಅದಾರು. ಈಗ ಅವ್ರ ಬಗ್ಗೆ ಅವ್ರು ಪ್ರತಿ ಸರ್ದೆ ಅವಾಚ ಶಬ್ದದಿಂದ ಅವ್ರದ್ದು ಅಪಮಾನ ಮಾಡ್ತಾರಂದ್ರೆ ನಾವು ಸಾಮಾನ್ಯ ಮಹಿಳೆಯರು ಅವ್ರಿಗೆ ಏನೂ ಇಲ್ಲ. ಅದಕ್ಕೆ ಅವ್ರು ಏನು ಅದನ್ನ ಆ ಪದದಿಂದ ಅವ್ರು ರಾಜೀನಾಮೆ ಕೊಡಬೇಕು. ಕೇಂದ್ರ ಸರ್ಕಾರಕ್ಕೆ ಒಂದೊಂದು ವಿನಂತಿ ಇದೆ, ನಮ್ಮ ಮಹಿಳಾ ಕಡೆಯಿಂದ ಎಲ್ಲ ನಮ್ಮ ಲೇಡೀಸ್ ಟೀಮ್ ಕಡೆಯಿಂದ ಅವ್ರ ವಿನಂತಿ ಇದೆ.